ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ನೀಡಿದ್ದೀರಿ. ಇಲ್ಲ, ನಾನು ಮಾರ್ಗದರ್ಶನ ಏನು ನೀಡಿಲ್ಲ ರೀ, ಸ್ಫೂರ್ತಿನೂ ಕೊಟ್ಟಿಲ್ಲ. ನಾನು ನಮ್ಮ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ, ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಈ ಡಿಪ್ರೆಷನ್ ಅನ್ನೋ ವಿಷಯ ಅಥವಾ ಈ ಕಾನ್ಸೆಪ್ಟು ನಾನಂತೂ ನನ್ನ ಜನ್ರೇಷನಲ್ಲಿ ನೋಡಿಲ್ಲ ಸರ್. ನಾನು ಓದೋ ಸಂದರ್ಭದಲ್ಲಿ ಡಿಪ್ರೆಷನ್, ಡಿಪ್ರೆಸ್ಡ್ ಈ ಪದಗಳ ಪರಿಚಯನೂ ನನಗಿರಲಿಲ್ಲ. ಆದರೆ ಇತ್ತೀಚಿನ ಜನ್ರೇಷನ್ನಲ್ಲಿ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದೀವಿ. ಅದು ಭಯ ಹುಟ್ಟಿಸೋದು ಅಂದರೆ ವಿದ್ಯಾರ್ಥಿಗಳ ಹಂತದಲ್ಲೇ ಮಗು ಡಿಪ್ರೆಸ್ಡ್ ಇದೆ, ಡಿಪ್ರೆಷನ್ನಲ್ಲಿದೆ ಅನ್ನೋ ಪದಗಳನ್ನು ಬಳಸ್ತಾರೆ. ಇದಕ್ಕೆ ಕಾರಣ ಆಗ್ತಾ ಇರೋದೇನು, ಹೊರಗೆ ತರೋದು ಹೇಗೆ? ಇದಕ್ಕೆ ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು, ಡಿಪ್ರೆಷನ್ ಯಾಕೆ ಆಗುತ್ತೆ ಅಂದರೆ ಸೋ ಕಾಲ್ಡ್ ಡಿಪ್ರೆಷನ್. ಹಾಂ, ಯಾಕೆ ಅಂದರೆ ಅವರ ಒಂದು ಒಡನಾಟಗಳು ಸೀಮಿತ ಆಗ್ತಾ ಇದೆ. 4 ಜನ ಹತ್ರ ಮಾತಾಡ್ತೀನಿ, 4 ಜನ ಜೊತೆ ಆಟ ಆಡ್ತೀನಿ, ಅರಟೆ ಕೊಚ್ತೀನಿ, ತಮಾಷೆ ಮಾಡ್ತೀನಿ, ನಗ್ತೀನಿ, ಸೈಕಲಲ್ಲಿ ಹೋಗ್ತೀನಿ, ಈ ರೀತಿ ಚಟುವಟಿಕೆ ಇದೆಯಲ್ಲ, ಇದೆಲ್ಲ ಆಗ್ತಾ ನಾನು ಪ್ರಕೃತಿಯ ಜೊತೆ ನಾನು ಹೆಚ್ಚು ಸಂವಾದ ಮಾಡ್ತೀನಿ. ಇದು ಯಾವಾಗ ಒಡನಾಟ ಹೆಚ್ಚಾಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಒಡನಾಟ ಯಾವಾಗ ಕಮ್ಮಿ ಆಗುತ್ತೆ ಡಿಪ್ರೆಷನ್ ಹೆಚ್ಚಾಗುತ್ತೆ. ಪ್ರೆಷರಿಂದನೂ ಜಾಸ್ತಿ ಆಗುತ್ತೆ, ಒತ್ತಡದಿಂದ. ಇದು ಒಂದು ಭಾಗ. ಎರಡನೇ ಭಾಗ, ಇನ್ನೊಂದು ಭಾಗ ಇದರಲ್ಲಿ ನಾವು ಮನೆಗಳಲ್ಲಿ ಕೂಡ ತಂದೆ ತಾಯಿ ಅಥವಾ ಯಾರು ಒಟ್ಟು ನಮ್ಮ ವ್ಯವಸ್ಥೆ ಪೋಷಕರು ಇವರು, ನಾವು ಎಷ್ಟರ ಮಟ್ಟಿಗೆ ಆ ಮಕ್ಕಳ ಜೊತೆ ಒಂದು ಸಂವಾದ ಮಾಡ್ತೀವಿ, ಎಷ್ಟು ಸಮಯ ಕಳಿತೀವಿ ನಾವು, ಗುಣಮಟ್ಟದ ಸಮಯ ಭಾಳ ಮುಖ್ಯ ಅಲ್ವಾ? ಹೌದು. ಈಗ ನಾನು ಬರ್ತೀನಿ, ನನ್ನ ರೀತಿಯಲ್ಲಿ ಅವರು ಮೊಬೈಲ್ ನೋಡ್ತಿರ್ತಾರೆ, ನಾನು ಮೊಬೈಲ್ ನೋಡ್ತೀನಿ. ನಾನು ನೋಡಲ್ಲಪ್ಪ, ಹಾಗೆ ಅವ್ರು ನೋಡ್ತಾ ಇರಲಿ, ತೊಂದರೆ ಇಲ್ಲ, ನಾನಂತೂ ನೋಡಲ್ಲ. ಅಂದರೆ ನಾನು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದಾಗ, ನಾನು ಅವ್ರ ಜೊತೆ ಸಂವಾದ ಮಾಡೋದು ಪ್ರಾರಂಭ ಮಾಡಿದ್ರೆ, ಆದರೆ ಭಾಳ ಬಿಚ್ಚು ಮನಸ್ಸಿಂದ ಸಂವಾದ ಮಾಡಬೇಕು. ತೋರಿಕೆಗೂ ಅಲ್ಲ, ಮತ್ತು ಅವರಿಗೆ ಸೂಚನೆ ಕೊಡುವಂಥ ರೀತಿಯ ಸಂಭಾಷಣೆ ಮಾಡುವ. ನೀನು ಮಾಡು, ಹಂಗೆ ಮಾಡು, ಇದು ಮಾಡಬೇಡ ಅಲ್ಲ. ಯೋಚನೆ ಮಾಡಿ ನೀವು, ಈ ಸಂವಾದದ ಕೊರತೆ ಇದೆಯಲ್ಲ, ಇದು ಒತ್ತಡಕ್ಕೆ ನಿರ್ಮಾಣ ಆಗ್ತಾ ಇದೆ. ನೀವು ಗ್ಯಾಡ್ಜೆಟ್ಸ್ ಅಂತ ಹೇಳ್ಬೋದು, ಗ್ಯಾಡ್ಜೆಟ್ಸ್ ನಮಗೆ ಅಲ್ಲ ಸಮಸ್ಯೆ. ಇವತ್ತು ಗ್ಯಾಡ್ಜೆಟ್ ಬದಲು ಇನ್ನೊಂದು ಏನಾದರೂ ಬರ್ಬೋದು. ಅದೇ ನಿಮ್ಗೆ ಅದು ಅವಕಾಶ ಕೊಡ್ತಾ ಇರೋದರಿಂದ ಅದು ಪ್ರಭುತ್ವವನ್ನು ಸಾಧನೆ ಮಾಡ್ತಾ ಇದೆ. ಅದಾಗದೇ ಇರೋಂಗೆ ನಾವು ಹೆಂಗೆ ಮಾಡ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನಗನ್ಸುತ್ತೆ ಈ ಮಕ್ಕಳಲ್ಲಿ, ಈಗ ನಾನು ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿದ್ದೀನಿ, ಒಂದು 10,000 ಜನ ಇದ್ದಾರೆ ಅಲ್ಲಿ. ನಾನು ಲಿಫ್ಟಲ್ಲಿ ಹೋಗುವಾಗ ಬರುವಾಗ ಈ ಮಕ್ಕಳು ಮಾತಾಡಿಸ್ತೀನಿ. ಅವರು ಮಾತಾಡಲೇಬಾರ್ದು ಅನ್ನೋವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. 2 ಸಲ 3 ಸಲ ಮಾತಾಡಿದ ಮೇಲೆ ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ನಗ್ತಾರೆ. ಯಾಕೆ ಹೇಳಿ? ಆದರೆ ಹಿರಿಯ ನಾಗರಿಕರು ಅಲ್ಲೇ ಇರೋವಂಥವ್ರು ಸಿಕ್ಕಿದ ತಕ್ಷಣ ನಗ್ತಾರೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಊಟ ಆಯಿತಾ ಅಂತ ಕೇಳ್ತಾರೆ. ಆದರೆ ಮಕ್ಕಳು ಕೇಳಲ್ಲ, ಅವ್ರ ತಂದೆ ತಾಯಿನೂ ಕೇಳಲ್ಲ. ನಾನು ಅವ್ರು ಯಾರು ತಪ್ಕೊಂಡಿಡ್ತಾ ಇಲ್ಲ. ಅಂದರೆ ಅವರು ಬೆಳೆದಿರುವಂಥ ವಾತಾವರಣ ನಾವು ಉಂಟು, ಎಷ್ಟು ಸಂಕುಚಿತ ಮಾಡಿದ್ದಾರೆ ಹಂಗೆ ಆಗಿದೆ. ಇದನ್ನು ಸ್ವಲ್ಪ ವಿಸ್ತೃತ ಆದಾಗ ಒತ್ತಡ ಕಮ್ಮಿ ಆಗುತ್ತೆ, ಲವಲವಿಕೆ ಹೆಚ್ಚಾಗುತ್ತೆ. ಯಾವಾಗ ಅದಾಗುತ್ತೆ ನನ್ನ ಬೆಳವಣಿಗೆನೂ ಆಗುತ್ತೆ ಅಂತ ನನಗನ್ಸುತ್ತೆ.